Welcome to Joy with Nimani. Hey guys, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಬಂದಿದ್ದೀನಿ ನಮ್ಮೂರ ಕಾಳಚೆಗೆ. ಯಲ್ಲಾಪುರದಿಂದ 35 ಕಿಲೋಮೀಟರ್ ದೂರ. ಮತ್ತು ಇನ್ನೊಂದೇನು ವಿಷಯ ಗೊತ್ತಾ, ಇಲ್ಲಿ ನಾಯ್ಸ್ ಪೊಲ್ಯೂಷನ್ ಇಲ್ಲ, ಏರ್ ಪೊಲ್ಯೂಷನ್ ಇಲ್ಲ, ಮತ್ತು ಸೊಗಸಾದ ಸೀರೆ ನೋಡಿ. ಮತ್ತು ಇವತ್ತು ಬಂದಿದ್ದಾರೆ ನಮಗೆ ನನ್ನ ಅಕ್ಕ ತಂಗಿರು ಕಳಚೆ ಬಗ್ಗೆ ಇನ್ನೊಂಚೂರು ತಿಳಿಸ್ಕೊಡ್ತಾರೆ. ಬನ್ನಿ. ಇವರು ನಮ್ಮ ಸಿಸ್ಟರ್ ಅನನ್ಯ, ಹಾಯ್. ಇವರು ನಮ್ಮ ಸಿಸ್ಟರ್ ಪವಿತ್ರ, ಹಾಯ್. ಇವಳು ನನ್ನ ಸಿಸ್ಟರ್ ದಿಶಾ, ಹಾಯ್. ಇವಳು ನನ್ನ ಪುಟಾಣಿ ಪ್ರೀತಿಯ ತಂಗಿ ಅಭಿನ್ಯ. ಓಕೆ, ಈಗ ಅವರು ತಿಳಿಸ್ಕೊಡ್ತಾರೆ, ನೋಡೋಣ. ಈಗ ಶ್ರೀ ಲಕ್ಷ್ಮೀ ನರಸಿಂಹ ಪ್ರಸನ್ನ ಅಂತ ಈ ದೇವಸ್ಥಾನದ ಹೆಸರು. ಈ ದೇವಸ್ಥಾನಕ್ಕೆ ಯಾರೇ ಬಂದು ಏನೇ ಕೇಳ್ಕೊಂಡ್ರು ಅದು ಸತ್ಯ ಆಗೇ ಆಗತ್ತೆ. ಹಾಗೂ ಮದುವೆ, ಮುಂಜಿ, ಮಂಗಳ ಕಾರ್ಯಗಳಂಥದ್ದೆಲ್ಲ ಇಲ್ಲಿ ನಡೆಯುತ್ತೆ. ಬನ್ನಿ ನೋಡೋಣ, ದೇವ್ರ ದರ್ಶನ ಪಡೆಯೋಣ, ಬನ್ನಿ. ಇಲ್ಲಿ ಒಂದು ಸಭಾ ಮಂಟಪ ಇದೆ. ಇಲ್ಲಿ ಸ್ಟೇಜ್ ಮೇಲೆ ತುಂಬಾ ಪರ್ಫಾರ್ಮೆನ್ಸಸ್ ನಡೆಯುತ್ತೆ. ಡ್ಯಾನ್ಸ್, ನೃತ್ಯ, ಹಾಡು ಎಲ್ಲ ನಡೆಯುತ್ತೆ. ನೋಡ್ತಾ ಇದ್ದೀರಲ್ಲ ಈ ದೇವಸ್ಥಾನದ ದೇವರನ್ನ. ಇಲ್ಲೊಂದು ಮೂರ್ತಿ ಇದೆ ಇಲ್ಲಿ ಒಳಗಡೆ. ಬರ್ಕದಲ್ಲಿ ಶುದ್ಧರಾಗಿ ಗಂಡಸರು ಅಂಗಿ ಬನಿಯನ್ನ ತೆಗೆದ್ರೆ ದೇವರ ದರ್ಶನ ಮಾಡಬೇಕು ಅಂತ ಬೋರ್ಡ್ ಹಾಕಿದ್ರೆ ಹೋಗೋಣ. ನಾವು ಸ್ವಲ್ಪ ಎಂಟರ್ಟೈನ್ಮೆಂಟ್ ಬಗೆಯೋಣ. ನನ್ನ ತಂಗಿ ಅನನ್ಯ ತುಂಬಾ ಚೆನ್ನಾಗಿ ಹಾಡ್ತಾಳೆ. ಅನನ್ಯ, ನೀನು 2 ಲೈನ್ ಆದ್ರೂ ಹಾಡಲೇಬೇಕು ಅಲ್ವಾ? ಹೌದಾ? ಇನ್ನೆಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದೋ ರಾಮ. ಇನ್ನೆಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದೋ ರಾಮ. ರಾಮ 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 ಕೃಷ್ಣ ಸಹಿಸುವ ಸಾರೆ ನಿನ್ನಷ್ಟು ರಾಮ. ರಘುರಾಮ 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 ರಾಮ, ರಘುರಾಮ 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 ರಾಮ. ದೇವಸ್ಥಾನ ನೋಡಿದ್ರಲ್ಲ, ಇಷ್ಟ ಆಯ್ತಲ್ವಾ? ಈಗ ನಾನು ನಿಮಗೆ ಇನ್ನೊಂದು ಜಾಗ ಕರ್ಕೊಂಡು ಹೋಗ್ತೀನಿ, ಹೋಗೋಣ. ನೋಡಿ ಅಲ್ಲಿ ನಾವು ನೋಡಿದ್ವಲ್ಲ, ಅದೇ ಭವ್ಯವಾದ ದೇವಸ್ಥಾನನೇ ಅದು. ಪ್ರಕೃತಿ ನೋಡ್ತಾ ಇದೆಯಲ್ಲ, ಎಷ್ಟು ಸುಂದರವಾಗಿದೆ. ಮತ್ತೆ ಈ ಬೆಟ್ಟ ಮತ್ತೆ ಜನ ದಾರಿ ಹತ್ರ ಮದುವೆ ಆಗಿರುತ್ತೆ, ಮತ್ತೆ ಕಷ್ಟನೂ ಇರುತ್ತೆ. ಸೌಂಡ್ ಕೇಳ್ತಿದ್ಯಲ್ಲ, ನಿಮ್ಗೆ ಸರ್ಪ್ರೈಸ್ ಹತ್ರ ಬರ್ತಾ ಇದೆ. ನಮಗೆಲ್ಲ ಎಷ್ಟು ಖುಷಿ ಆಗ್ತದೆ. ಬನ್ನಿ ಬನ್ನಿ ಹೋಗೋಣ. ನನಗೂ ಹೌದು, ಬೇಗ ಮುಟ್ಬಿಡೋಣ. ನೋಡೋಣ. ಹೌದು, ಈಗ ನೋಡ್ತಾ ಇದ್ದೀರಲ್ಲ, ಮೇಲ್ ತೋಟಗಳಿವೆ, ಮರ ಗಿಡ ಎಲ್ಲಾದು ಇದೆ. ಈ ಪ್ರಕೃತಿಗೆ ಸುಂದರ. ಮತ್ತೆ ಹುಷಾರಾಗಿರ್ಬೇಕು, ನೋಡ್ಕೊಂಡು ನಡಿಬೇಕು, ಇಲ್ಲಾಂದ್ರೆ ಬರ್ತಾ ಇದೆ. ಬನ್ನಿ ಬನ್ನಿ ಬೇಗ, ಬನ್ನಿ ಬನ್ನಿ ಬನ್ನಿ. ಹತ್ರ ಬನ್ನಿ. ನೋಡಿ ಫ್ರೆಂಡ್ಸ್, ನೋಡ್ತಾ ಇದ್ದೀರಾ? ಈ ದಾರಿಯಿಂದ ಹೋಗೋಣ, ಅವಾಗ ಇನ್ನು ಕ್ಲಿಯರ್ ವ್ಯೂ ಸಿಗುತ್ತೆ ನಮಗೆ. ಎಂಜಾಯ್ ಮಾಡ್ತಾ ಇದ್ದೀವಿ. ಹೌದು, ನಮ್ಮ ನಂಗೂ ತುಂಬಾ ಇಷ್ಟ. ಈಗ ನೆಕ್ಸ್ಟ್ ಜಾಗಕ್ಕೆ ಹೋಗೋಣ. ಬೇಡ ತಡೀರಿ, ಇನ್ನೊಂದು ಸ್ವಲ್ಪ ವಿಷಯ ತಿಳ್ಕೊಳ್ಳೋಣ.
ಬೆಟ್ಟ ಗುಡ್ಡ ತರ ಮೇಲಿಂದ ಬರ್ತಾ ಇದೆ. ಪಕ್ಕ ಜೋಗ್ ಫಾಲ್ಸ್ ಇದು. ಇದು ಕಳಚೆ ಗೆಳೆಯರೇ, ನೀವು ಬಂದೇ ಬರ್ತೀರಾ ಅಲ್ವಾ ಕಳಚೆ ಫಾಲ್ಸ್ಗೆ? ಬರ್ಲಿಲ್ಲ ಹೌದು. ನಾವೀಗ ಬಂದಿದ್ದು ಕಳಚೆ ಕಲ್ಲಿಗೆ. ನಾವು ಸುಸ್ತಾಗೋಯ್ತು ಮೆಟ್ಲು ಹತ್ತಿ ಹತ್ತಿ. ಇದೇ ಕಳಚೆ ಕಲ್ಲು. ಅಲ್ಲಿ ತುಂಬಾ ಗುಡ್ಡ ಬೆಟ್ಟಗಳಿದೆ, ಕಾಳಿ ನದಿ ಕಾಣ್ತಾ ಇದೆ, ನೋಡ್ತಾ ಇದ್ದೀರಾ? ಹೌದು. ಎಲ್ಲರಿಗೂ ಕಾಳಿ ನದಿ ಕಾಣ್ತಾ ಇದೆಯಾ? ವಾವ್, ಸೂಪರ್. ಇಲ್ಲಿಂದ ನಿಮ್ಗೆ ನೋಡಿ ತೋಟ ಎಲ್ಲ ಕಾಣಿಸುತ್ತೆ. ಇಲ್ಲಿಂದ 1 ಕಿಲೋಮೀಟರ್ ಕೆಳಗೆ ಹೋಗು. ಹೌದಾ? ಈ ರಮ್ಯ ರಮಣೀಯವಾದ ಕಳಚೆ ಕಲ್ಲನ್ನ ನೋಡಾಯ್ತು. ಇದಕ್ಕೆ ದೇವಿ ಕಲ್ಲು ಅಂತಾನು ಹೇಳ್ತಾರೆ. ಮತ್ತೆ ಇಲ್ಲಿ ದೂರದಿಂದ ನಮಗೆ ಕಾಳಿ ನದಿ ಕಾಣಿಸುತ್ತೆ. ಮತ್ತೆ ಇಲ್ಲಿ 108 ಮೆಟ್ಲನ್ನ ನಾವು ಇಳಿಬೇಕು. ಬನ್ನಿ ಹೋಗೋಣ. ನಿಧಾನಕ್ಕೆ ಹೋಗ್ಬೇಕು, ಇಲ್ಲಾಂದ್ರೆ ಬಿದ್ದ್ಬಿಡ್ತೀವಿ. ಬನ್ನಿ ಗೆಳೆಯರೇ, ನೀವು ಕಳಚೆಗೆ ಬಂದ್ರೆ ಇದನ್ನ ಭೇಟಿ ಕೊಟ್ಟೇ ಕೊಡ್ತೀರಾ? ಕೊಡ್ಲೇಬೇಕು. ಅಂತಹ ರಮಣೀಯವಾದ ಸ್ಥಳ ಇದು. ನೋಡಿದ್ರಲ್ಲ ಈ ಸುಂದರವಾದ ಕಳಚೆನ. ಈಗ ನಾನು ಹೊರಡೋ ಸಮಯ ಆಯಿತು. ಈ ಫಾಲ್ಸು, ದೇವಸ್ಥಾನ ಎಲ್ಲ ಎಷ್ಟು ಸುಂದರವಾಗಿದೆ. ಇಲ್ಲಿ ಭೇಟಿ ಕೊಡಲೇಬೇಕು ನೀವೊಂದ್ಸಲ. ವೇಟ್, ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್.